ತಾಳಮದ್ದಳೆಗೆ ಆಧಾರ ಪ್ರಸಂಗ ನಮಗೆ ಗೊತ್ತಿದೆ. ಪ್ರಸಂಗಕ್ಕೆ ಆಧಾರವಾದಂಥ ಗ್ರಂಥಗಳಿವೆ. ಈ ಗ್ರಂಥಗಳು ಯಾವುವು ಅಂದರೆ ಸಾಮಾನ್ಯವಾಗಿ ಪೌರಾಣಿಕ ಗ್ರಂಥಗಳು ಅಂತ ಹೇಳ್ತೇವೆ ನಾವು. ರಾಮಾಯಣ, ಮಹಾಭಾರತ ಇದೆಲ್ಲವನ್ನೂ ನಾವು ಪುರಾಣದಲ್ಲಿ ಸೇರಿಸಿಬಿಟ್ಟಿದ್ದೇವೆ. ಆದರೆ ನಮ್ಮ ಪರಂಪರೆಯ ಪ್ರಕಾರ ಪುರಾಣಗಳು ಬೇರೆ, ರಾಮಾಯಣ ಮಹಾಭಾರತಗಳು ಬೇರೆ. ರಾಮಾಯಣಕ್ಕೆ ಆದಿಕಾವ್ಯ ಎಂಬ ಹೆಸರಿದೆ, ಮಹಾಭಾರತಕ್ಕೆ ಇತಿಹಾಸ ಎಂಬ ಹೆಸರಿದೆ, ಇನ್ನು 18 ಪುರಾಣಗಳು ಬೇರೆ ಇವೆ. ಆದರೆ ಒಟ್ಟಾಗಿ ನಾವು ಇದೆಲ್ಲ ಒಂದೇ ವರ್ಗಕ್ಕೆ ಸೇರಿದಂತಹದ್ದು ಎಂಬುದಾಗಿ ಪೌರಾಣಿಕ ಎಂಬುದಾಗಿ ಹೇಳೋದು. ಮಹಾಭಾರತ ಪ್ರಸಂಗ ಆದರೆ ಪೌರಾಣಿಕ, ರಾಮಾಯಣದ ಪ್ರಸಂಗ ಆದರೂ ಪೌರಾಣಿಕ ಎಂಬುದಾಗಿ ಹೇಳುವಂಥದ್ದು. ಅಲ್ಲ, ಪುರಾಣಗಳಲ್ಲಿ ಈ ಕಥೆಗಳು ಬರ್ತವೆ ಪುನಃ, ಅದು ಆ ಅರ್ಥದಲ್ಲಿ ಅದನ್ನು ಪೌರಾಣಿಕ ಅಂತ ಬೇಕಾದರೆ ಹೇಳಬಹುದು, ತಪ್ಪಲ್ಲ. ವಿಸ್ತಾರವಾದಂಥ ಆ ಪ್ರಯೋಗದಲ್ಲಿ ಅದು ಪೌರಾಣಿಕ ಎಂಬಂಥದ್ದು. ಈಗ ಅನೇಕ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ. ಒಂದೇ ಕಥೆ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿವೆ, ಅಥವಾ ಒಂದೇ ಪುರಾಣದಲ್ಲಿ ಒಂದೇ ಕಥೆ ವಿವಿಧ ರೀತಿಯಲ್ಲಿರುವಂಥದ್ದು ಕೂಡ ಉಂಟು. ಅದೆಲ್ಲ ತುಂಬ ಗೊಂದಲದ ಮತ್ತು ಗೋಜಲಿನ ವಿಷಯಗಳು. ಆಗ ನಮಗೆ ಮೂಲ ಯಾವುದು ಎಂಬುದನ್ನು ನೋಡಿದರೆ, ಒಂದು ಮಾತನ್ನು ಹೇಳಿದರಲ್ಲ, ಅರ್ಥ ಹೇಳುವವನಿಗೆ ಪ್ರಸಂಗವೇ ಆಧಾರ, ತಾಳಮದ್ದಳೆಗೆ ಪ್ರಸಂಗವೇ ಆಧಾರ ಅಂತ. ಆ ಪ್ರಸಂಗದ ಆಧಾರವನ್ನು ಬಿಟ್ಟು ಮಾತಾಡಲಿಕ್ಕೆ ಹೊರಟ್ರೆ, ನಾನು ನೋಡಿದ ಪುಸ್ತಕ ಹೀಗಿದೆ ಎಂಬುದಾಗಿ ಬಂದರೆ, ಅವರು ಆ ಮಾತನ್ನು ಹೇಳಿದರು, ಅವರು ಒಳ್ಳೆ ರೀತಿಯಲ್ಲಿ ಹೇಳಿದರು. ಕಡೆಗೆ ಆ ತಾಳಮದ್ದಳೆ ಅರ್ಧದಲ್ಲಿ ನಿಂತು ನಾನು ನೋಡಿದ ಕಥೆಯಲ್ಲಿ ಇದಿಲ್ಲ ಅಂತ ನೀವು ಮಾಡಿಕೊಳ್ಳಿ ಅಂತ ಹೇಳಬಲ್ಲಿವರೆಗೆ ಹಿಂದೆ ಆ ಥರದ ಜಗಳಗಳಾದ್ದು ಉಂಟು ಎಂಬುದಾಗಿ ನಾವು ಕೇಳಿದ್ದೇವೆ. ಅಲ್ಲಿ ಔಚಿತ್ಯ ಭಂಗ ಆದಂತಹದ್ದು ಮಾತ್ರ ಅಲ್ಲ, ಕಾರ್ಯಕ್ರಮವೇ ಭಂಗ ಆಯಿತು. ಆ ರೀತಿ ಆದಂತಹದ್ದು ಕೂಡ ಉಂಟು. ನಾವು ಅಲ್ಲಿಯವರೆಗೆ ಹೋಗಬಾರದು. ಯಾವುದು ಕೂಡ ಔಚಿತ್ಯದ ಗೆರೆ ಅದು ಬಹಳ ತೆಳ್ಳಗಿನ ಗೆರೆ, ಅದು ಗೊತ್ತಾಗುವುದಿಲ್ಲ ಎಷ್ಟೋ ಬಾರಿ. ಅದನ್ನು ಮೀರಿ ಹೋದರೆ ಎಲ್ಲವೂ ಭಂಗವಾಗಿ ಯಾವುದೇ ಸ್ವಾರಸ್ಯ ಗ್ರಹಣ ಸಾಧ್ಯವಾಗದಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಮೂಲವನ್ನು ನಾವು ಹೇಗೆ ನೋಡಿಕೊಳ್ಳಬೇಕು, ಹೇಗೆ ಉಪಯೋಗಿಸಿಕೊಳ್ಬೇಕು, ಅದರಲ್ಲಿ ಹೇಗೆ ಔಚಿತ್ಯದ ಪರಿಜ್ಞಾನ ನಮಗೆ ಬೇಕು ಅರ್ಥಧಾರಿಗಳಿಗೆ ಎಂಬ ಮಾತನ್ನು ಅವರು ಹೇಳಿದ್ದಾರೆ. ಪ್ರಸಂಗದ ನಡೆಗೆ ಅಥವಾ ಪ್ರಸಂಗದ ಧೋರಣೆಗೆ ಅವಿರುದ್ಧವಾಗಿ ಅಥವಾ ಪೂರಕವಾಗಿ ಎಷ್ಟು ವಿಷಯಗಳನ್ನು ತರಬಹುದು. ಆದರೆ ಅದಕ್ಕೆ ವಿರುದ್ಧವಾದಂಥ ಮಾತುಗಳನ್ನು ತಂದರೆ ಅಲ್ಲಿ ಔಚಿತ್ಯ ಭಂಗ ಆಗಿಯೇ ಆಗುತ್ತದೆ ಎಂಬುದರಲ್ಲಿ ಸಂದೇಹ ಇಲ್ಲ. ಹಾಗೆ ಇನ್ನೂ ಬೇರೆ ವಿಮರ್ಶೆಯ ವಿಷಯಗಳು, ಆಮೇಲೆ ಅದರಲ್ಲಿ ರಸವಿಮರ್ಶೆ, ಆಮೇಲೆ ಸಂಸ್ಕೃತಿನಿಷ್ಠವಾದಂಥ ವಿಮರ್ಶೆ ಇತ್ಯಾದಿಗಳನ್ನು ಹೇಳ್ತಾ ಬೇರೆ ಬೇರೆ ರೀತಿಯ ಔಚಿತ್ಯ ವಿಷಯಗಳನ್ನು ಅವರು ನಿರೂಪಣೆ ಮಾಡಿದರು. ಆಮೇಲೆ ಇನ್ನೂ ಒಂದು ವಿಷಯ ಅಂತ ಹೇಳಿದರೆ, ಈ ಥರದ ವಿಚಾರ ವಿಮರ್ಶೆ ಇತ್ಯಾದಿಗಳು ಒಂದು ಕಡೆಯಲ್ಲಿ ನಡೀತಾ ಇರ್ತವೆ, ಇನ್ನೊಂದು ಕಡೆಯಲ್ಲಿ ಪ್ರಯೋಗಗಳು ನಡೀತಾ ಇರ್ತವೆ. ಆ ಪ್ರಯೋಗಗಳು ನಡೀತಾ ಇರುವವರಿಗೆ ಈ ವಿಷಯಗಳು ಒಂದು ತಲುಪುವುದಿಲ್ಲ, ಇಲ್ಲದಿದ್ದರೆ ಅವರಿಗೆ ಅದರಲ್ಲಿ ಆಸಕ್ತಿ ಇರುವುದಿಲ್ಲ, ಕೆಲವರಿಗೆ ಅರ್ಥವೂ ಆಗುವುದಿಲ್ಲ ಎಂಬಂಥ ಮಾತನ್ನು ಹೇಳಿದರು. ಇರಬಹುದು. ಅಥವಾ ಈ ವಿಷಯಗಳನ್ನು ಹೇಳುವವರಿಗೆ ಇದು ಇಂಥವರಿಗೆ ತಲುಪಲಿಕ್ಕಾಗಿ ನಾನು ಹೇಳುವುದೆಂಬುದು ಕೂಡ ಸಾಧ್ಯ ಆಗುವುದಿಲ್ಲ. ಅದು ಅವರಿಗೆ ತಲುಪಿಸ್ಲಿಕ್ಕೆ, ಈಗ ಧನಂಜಯರು ಇವತ್ತು ಇಲ್ಲಿ ಮಾತನಾಡಿದರೆ ನಾಳೆ ಯೂನಿವರ್ಸಿಟಿಯಲ್ಲಿ ಮತ್ತೊಂದು ಈ ವಿಷಯದಲ್ಲಿಯೇ ವಿದ್ಯಾರ್ಥಿಗಳ ಹತ್ರ ಮಾತನಾಡ್ಬೋದು ಅವರು. ಆದರೆ ಅದು ಯಾರಿಗೆ ತಲುಪಬೇಕೋ ಆ ರಂಗದಲ್ಲಿ ಕೆಲಸ ಮಾಡುವವರಿಗೆ ಅವರಿಗೆ ತಲುಪದೆಯೂ ಇರಬಹುದು. ಆದ್ದರಿಂದ ಇದಕ್ಕೆಲ್ಲ ಹಿನ್ನೆಲೆ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಅಧ್ಯಯನ ಆಸಕ್ತಿಯ ಕೊರತೆ. ಒಮ್ಮೆ ರಂಗದಲ್ಲಿ ವೇಷ ಮಾಡಲಿಕ್ಕೆ ಬಲ್ಲವನು ರಂಗದಲ್ಲಿ ರೈಸಲಿಕ್ಕೆ ಅವನು ರೈಸಿದ ಅಂತ ಹೇಳುವಂಥ ಒಂದು ಹೆಸರು ಪಡೆದನೋ, ಅಥವಾ ತಾಳಮದ್ದಳೆಯಲ್ಲಿ ಅವ ಮಾತಾಡ್ತಾನೆ, ಅವನ ಬಾಯಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಅಂತ ಹೇಳಿ ಹೀಗೊಂದು ಮಾತು ಬಂತೋ, ಅಲ್ಲಿಂದ ಮತ್ತೆ ನನ್ನನ್ನು ಹಿಡಿಯುವವರು ಯಾರೂ ಇಲ್ಲ ಎಂಬ ಒಂದು ಭಾವನೆ ಆ ಕಲಾವಿದನಲ್ಲಿ, ಅದು ರಂಗದ ಕಲಾವಿದನಿರಲಿ ತಾಳಮದ್ದಳೆ ಕಲಾವಿದನಿರಲಿ, ಅವನಿಗೆ ಬಂದರೆ ತಾನು ಅಧ್ಯಯನ ಮಾಡುವಂಥ ವಿಷಯ ಇದೆ ಅಂತ ಆಮೇಲೆ ಅವನಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಇದರಲ್ಲಿ ಪ್ರತಿಯೊಂದು ಅಧ್ಯಯನ ಮಾಡಲಿಕ್ಕೆ ಉಂಟು ಎಂಬುದನ್ನು ನಾವು ಗಮನಿಸಬೇಕು. ಪ್ರಸಂಗದಲ್ಲಿ ಹೊಸತನ್ನು ಎತ್ತಿಕೊಡುವಂಥದ್ದು ಹೇಗೆ ಅಂತ ಹೇಳಿದರೆ, ಅದು ಅಧ್ಯಯನದ ಹಿನ್ನೆಲೆಯಿಂದಲೇ,
ಆದ್ದರಿಂದ ಅಧ್ಯಯನದ ಹಿನ್ನೆಲೆ ಚೆನ್ನಾಗಿ ಇರುವವರಿಗೆ ಇದು ಏನು ಉಚಿತ ಎಂಬಂಥ ಒಂದು ಪ್ರಜ್ಞೆ ಸಹಜವಾಗಿ ಅದು ಮನಸ್ಸಿಗೆ ಬರ್ತದೆ. ಆದ್ದರಿಂದ ಪ್ರತಿ ಸಲವೂ ಆ ರೀತಿ ಆಲೋಚನೆ ಮಾಡಿಕೊಂಡು ಮಾತಾಡಿದರೆ ಅದು ಚೆನ್ನಾಗಿ ಆಗ್ತದೆ, ರಸವತ್ತಾಗ್ತದೆ ಅಂಥೇಳಿ. ಆಮೇಲೆ ರಸಮಿಶ್ರಣ ಅಂತ ಹೇಳುವಂಥ ಒಂದು ವಿಷಯವನ್ನು ಹೇಳಿದರು. ಕಾವ್ಯಮೀಮಾಂಸಾ ಶಾಸ್ತ್ರ ಹೇಳ್ತದೆ, ಅವರು ಹೇಳಿದಂಥ ವಿಷಯ ಇದೆ ಅಲ್ಲಿ, ನ ಹ್ಯೇಕರಸಜಂ ಕಾವ್ಯಂ ಅಂತ. ಕಾವ್ಯ ಎಂಬುದು ಒಂದೇ ರಸದಿಂದ ಉಂಟಾಗುವಂಥದ್ದಲ್ಲ, ಅದರಲ್ಲಿ ಅನೇಕ ರಸಗಳಿರ್ತವೆ. ಒಂದು ಮುಖ್ಯವಾದಂಥ ರಸ ಇರ್ತದೆ, ಇತರ ರಸಗಳೆಲ್ಲ ಅದಕ್ಕೆ ಅಧೀನವಾಗಿ ಪೂರಕವಾಗಿ ಇರುವಂಥವು ಇರ್ತವೆ. ನಮ್ಮ ಪ್ರಾಚೀನರು ಮಹಾಭಾರತದ ರಸ ಯಾವುದು, ರಾಮಾಯಣದ ರಸ ಯಾವುದು ಎಂಬುದನ್ನು ಚೆನ್ನಾಗಿ ವಿಮರ್ಶೆ ಮಾಡಿದರು. ರಾಮಾಯಣದಲ್ಲಿ ಅದರಲ್ಲಿ ಕರುಣರಸವೇ ಪ್ರಧಾನ, ಮಹಾಭಾರತದಲ್ಲಿ ಶಾಂತರಸವೇ ಪ್ರಧಾನ ಅಂತ ಹೇಳಿದರು. ಆದರೆ ನಮ್ಮ ಪ್ರಸಂಗಗಳಲ್ಲೆಲ್ಲ ಕಾಣುವಂಥದ್ದು ವೀರರಸ. ಯಾಕೆಂದರೆ ನಾವು ಮಹಾಭಾರತದ ಒಂದು ಭಾಗವನ್ನು ತೆಗೆದುಕೊಳ್ತೇವೆ. ಒಂದೊಂದು ಭಾಗದಲ್ಲಿ ವೀರ ಇದೆ, ಒಂದೊಂದು ಭಾಗದಲ್ಲಿ ಕರುಣ ಇದೆ, ಇನ್ನೊಂದು ಭಾಗದಲ್ಲಿ ಅದ್ಭುತ ಇದೆ, ಬೀಭತ್ಸವೂ ಇರಬಹುದು, ಎಲ್ಲ ಇರಬಹುದು, ಎಲ್ಲ ರಸಗಳು ಇರಬಹುದು. ಆದರೆ ಒಂದೇ ರಸದಿಂದ ಅಲ್ಲ. ಆದರೆ ಆ ಇಡೀ ಮಹಾಭಾರತದಲ್ಲಿ ಒಂದು ರಸ ಮುಖ್ಯವಾದಂತಹದ್ದು. ನಮಗೆ ಇಲ್ಲಿ ಇಡೀ ಮಹಾಭಾರತ ಒಂದು ಪ್ರಸಂಗವಾಗಿ ಮುಖ್ಯವಾಗುವಂಥದ್ದಲ್ಲ, ಒಂದು ಪ್ರದರ್ಶನದ ವಿಷಯ ನೋಡುವುದಾದರೆ ಆ ಪ್ರಸಂಗದಲ್ಲಿ ಯಾವ ರಸ ಮುಖ್ಯವಾಗಿದೆ, ಅದರ ಪ್ರತಿಪಾದನೆ ಹೇಗೆ ಎಂಬಂಥದ್ದನ್ನು ನೋಡಿಕೊಳ್ಬೇಕು. ಮಹಾಭಾರತದಲ್ಲಿ ಶಾಂತರಸ ಪ್ರಧಾನವಾದಂಥದ್ದು ಎಂಬುದಾಗಿ ಕಾವ್ಯಮೀಮಾಂಸಕರು ಹೇಳಿದ್ದಾರೆ ಅಂತ ಕರ್ಣಪರ್ವ ಪ್ರಸಂಗದಲ್ಲಿ ಶಾಂತರಸವೇ ಮುಖ್ಯ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಒಂದು ಮುಖ್ಯ ರಸ, ಆಮೇಲೆ ಪೂರಕವಾಗಿ ಇತರ ರಸಗಳು ಇವೆಲ್ಲವೂ ಇದ್ದೇ ಇರ್ತವೆ. ಅದೊಂದು ಕಾವ್ಯದಲ್ಲಿ ಸಹಜವಾಗಿರುವಂತಹದ್ದು ಎಂಬುದಾಗಿ ಗಮನಿಸಬೇಕು. ಆಮೇಲೆ ಕಾವ್ಯಮೀಮಾಂಸೆ ಎಂಬಂಥ ವಿಷಯ ಬಂತು. ಪ್ರಸಂಗಗಳನ್ನು ಅವುಗಳನ್ನು ಕಾವ್ಯಗಳು ಅಂತ ನಮ್ಮಲ್ಲಿ ಎಷ್ಟೋ ವಿಮರ್ಶಕರು ಪರಿಗಣಿಸಲೇ ಇಲ್ಲ. ಅದು ಪ್ರಸಂಗ ಕಾವ್ಯ ಅಂತ ಹೇಳೋದಿಲ್ಲ, ಪ್ರಸಂಗ ಅಂತ ಹೇಳ್ತೇವೆ ನಾವು. ನಮ್ಮ ವಿಮರ್ಶಕರು ಕೂಡ ಅದನ್ನು ಕಾವ್ಯ ಅಂತ ಪರಿಗಣಿಸಲಿಲ್ಲ. ಆದ್ದರಿಂದಲೇ ಪ್ರಸಂಗಕರ್ತರನ್ನು ಕವಿಗಳು ಅಂತಲೂ ಪರಿಗಣಿಸದೆ ಸಾಹಿತ್ಯ ಚರಿತ್ರೆಯನ್ನು ಬರೆಯುವಾಗ ಯಕ್ಷಗಾನವನ್ನು ಬಿಟ್ಟಂತಹದ್ದುಂಟು. ಇದು ಸರಿಯಲ್ಲ. ನಮ್ಮ ಕನ್ನಡ ಸಾಹಿತ್ಯ ಪೂರ್ಣವಾಗಬೇಕಾದರೆ ಯಕ್ಷಗಾನ ಸಾಹಿತ್ಯವನ್ನು ಕೂಡ ನಾವು ಪರಿಗಣಿಸಬೇಕು ಎಂಬಂಥದ್ದನ್ನು ನಮ್ಮ ಈ ಪ್ರದೇಶದ ಅನೇಕ ಮಂದಿ ವಿದ್ವಾಂಸರು ಪ್ರತಿಪಾದನೆ ಮಾಡಿದರು. ಆಮೇಲೆ ಸಾಹಿತ್ಯ ಚರಿತ್ರೆಯನ್ನು ಬರೆಯುವಂಥ ಸಂದರ್ಭದಲ್ಲಿಯೂ, ಇಡೀ ಕನ್ನಡದ ಸಾಹಿತ್ಯ ಚರಿತ್ರೆಯನ್ನು ಬರೆಯುವಂಥ ಸಂದರ್ಭದಲ್ಲಿಯೂ ಯಕ್ಷಗಾನವನ್ನು ಸೇರಿಸಿಕೊಳ್ಳುವಂಥ ಪ್ರಯತ್ನ ಇತ್ತೀಚೆಯ ವರ್ಷಗಳಲ್ಲಿ ನಡೆಯಿತು, ಪ್ರಾರಂಭದಲ್ಲಿ ನಡೆಯಲಿಲ್ಲ. ಅದು ಯಾಕೆಂದರೆ ಯಕ್ಷಗಾನದ ಸರಿಯಾದಂಥ ಪರಿಚಯ ಅವರಿಗೆ ಇರಲಿಲ್ಲ, ಆ ವಿಮರ್ಶೆಯನ್ನು ಬರೆದಂಥವರಿಗೆ. ಮಾತ್ರ ಅಲ್ಲ, ಛಂದಸ್ಸಿನ ಬಗೆಗೆ ಬರೆದಂಥ ಗ್ರಂಥಗಳಲ್ಲಿ ಯಕ್ಷಗಾನ ಛಂದಸ್ಸಿನ ವಿಷಯವೇ ಇಲ್ಲ. ಛಂದಸ್ಸಿನ ಬಗೆಗೆ ಅನೇಕ ಗ್ರಂಥಗಳು ಬಂದಿವೆ, ಸಂಶೋಧನೆ ನಡೆದಿದೆ, ಎಲ್ಲದೂ ಇದೆ. ಯಕ್ಷಗಾನ ಛಂದಸ್ಸಿನ ಬಗೆಗೆ ಇಲ್ಲವೇ ಇಲ್ಲ. ಅದರಲ್ಲಿ ಯಕ್ಷಗಾನ ಛಂದಸ್ಸಿನ ಬಗ್ಗೆ ಮತ್ತೆ ಬೇರೆ ಸಂಶೋಧನೆಗಳನ್ನು ಮಾಡಿ ಇದು ಕೂಡ ಛಂದೋಬದ್ಧವಾದಂಥದ್ದು ಅಂತ ಹೇಳಿದ ಮೇಲೆ ಮತ್ತೆ ಕನ್ನಡ ಅಧ್ಯಯನ ಸಂಸ್ಥೆಯವರು, ಯೂನಿವರ್ಸಿಟಿಯವರು ಯಕ್ಷಗಾನ ಛಂದಸ್ಸನ್ನು ಕೂಡ ಅದರ ಜೊತೆಗೆ ಸೇರಿಸಿದರು. ಕನ್ನಡ ಅಧ್ಯಯನ ಸಂಸ್ಥೆಯ ಕನ್ನಡ ಛಂದಸ್ಸಿನ ಚರಿತ್ರೆ 2 ಸಂಪುಟಗಳಲ್ಲಿ ಬಂತು. ಆಮೇಲೆ ಅದರಲ್ಲಿ ಯಕ್ಷಗಾನ ಛಂದಸ್ಸಿನ ಚರಿತ್ರೆಯೂ ಕೂಡ ಸೇರಿತು. ನಮ್ಮ ಕಾಪು ಸೀತಾರಾಮ ಕೆದ್ಲಾಯರು ಬರೆದಂಥ ಲೇಖನ ಅದರಲ್ಲಿ ಬಂದಿದೆ. ಹೀಗೆ ಬಹಳ ತಡವಾಗಿ ನಮ್ಮ ಯಕ್ಷಗಾನ ಈ ಥರದ ವಿಮರ್ಶೆಗೆ ತೆರೆದುಕೊಂಡಿದೆ. ಅದು ಬಹಳ ಯೋಗ್ಯವಾದಂತಹದ್ದು. ಈ ಥರದ ಔಚಿತ್ಯ ವಿಚಾರ ಇತ್ಯಾದಿಗಳನ್ನು ಮಾಡಬೇಕಾದಂಥದ್ದೇ ಸರಿ. ಇದನ್ನು ಒಂದು 4 ಮಂದಿ ಕೇಳಿ ಮನೆಗೆ ಹೋಗುವಂಥದ್ದು, ಇದರಿಂದ ವಿಶೇಷ ಪ್ರಯೋಜನ ಆಗುವುದಿಲ್ಲ. ಯಕ್ಷಗಾನದ ಎಲ್ಲ ಪ್ರದರ್ಶನಗಳ ಸಂದರ್ಭದಲ್ಲಿ ಇದು ಬೇಕು. ಮಾತ್ರ ಅಲ್ಲ, ಯಕ್ಷಗಾನದ ತರಬೇತಿಯನ್ನು ಕೊಡುವಂಥ ಸಂದರ್ಭದಲ್ಲಿಯೂ ಇದರಲ್ಲಿ ಕೇವಲ ಕುಣಿತ ಮಾತ್ರ ಅಲ್ಲ, ಕೇವಲ ವೇಷ ಮಾತ್ರ ಅಲ್ಲ, ಕೇವಲ ದಿಂಗಿಣ ಹಾಕುವಂಥದ್ದು ಮಾತ್ರ ಅಲ್ಲ, ಕೇವಲ ಆರ್ಭಟೆ ಕೊಡುವಂಥದ್ದು ಮಾತ್ರ ಅಲ್ಲ, ಅಥವಾ ಒಬ್ಬನಿಗಿಂತ ಇನ್ನೊಬ್ಬ ಮೇಲಾಟ ಮಾಡಿ ಅವನಿಗಿಂತ ಇವನು ರೈಸಿದ್ದಾನೆ ಅಂತ ಹೇಳಿಸಿಕೊಳ್ಳುವಂಥದ್ದು ಮಾತ್ರ ಅಲ್ಲ. ಯಕ್ಷಗಾನದಲ್ಲಿ ಒಟ್ಟು ಪರಿಣಾಮ ಎಂಬಂಥದ್ದು, ರಸ ಎಂಬಂಥದ್ದು ಅದರಲ್ಲಿ ಬರ್ತದೆ. ಒಟ್ಟು ಪರಿಣಾಮ ಏನು ಮತ್ತು
ಇಡೀ ಒಂದು ಚೌಕಟ್ಟಿನಲ್ಲಿ ಒಂದು ಪ್ರಸಂಗದ ನಿರೂಪಣೆ ಆಗುವಂಥದ್ದು ಹೇಗೆ, ಅದರಲ್ಲಿ ಒಬ್ಬನಿಂದ ಆಗುವಂಥದ್ದಲ್ಲ, ಅದು ಎಲ್ಲರಿಂದಲೂ ಆಗುವಂಥದ್ದು, ಪರಸ್ಪರ ಸಹಯೋಗದಿಂದ ಆಗುವಂತಹದ್ದು, ಪರಸ್ಪರ ಸಹಕಾರದಿಂದ ಆಗುವಂತಹದ್ದು, ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗುವುದರಿಂದಲೇ ಆಗುವಂತಹದ್ದು. ಇಂಥದ್ದನ್ನೆಲ್ಲ ಗಮನಿಸಬೇಕಾದಂಥದ್ದಿದೆ. ಆ ದೃಷ್ಟಿಯಿಂದ ಧನಂಜಯರು ಹೇಳಿದಂತಹ ವಿಷಯಗಳು ತುಂಬ ಔಚಿತ್ಯಪೂರ್ಣವಾದಂತಹ ವಿಷಯಗಳು. ಮತ್ತು ಕಾವ್ಯಮೀಮಾಂಸೆ ಅಂತ ಹೇಳುವಾಗ ನಾವು ಯಾವಾಗಲೂ ಮೀಮಾಂಸೆ ಅಂತ ಹೇಳುವಂಥ ಶಬ್ದವನ್ನು ಮಾತ್ರ ಬಳಸಬಾರದು. ಕೆಲವರು ಹಾಗೆ ಬಳಸುವಂಥದ್ದನ್ನು ನಾನು ಕೇಳಿದ್ದೇನೆ. ಕಾವ್ಯಮೀಮಾಂಸೆ ಅಂದರೆ ಅಲಂಕಾರ ಶಾಸ್ತ್ರ ಅಥವಾ ಕಾವ್ಯಮೀಮಾಂಸೆ ಅಂತಲೇ ಬಳಸಬೇಕು. ಮೀಮಾಂಸಾ ಶಾಸ್ತ್ರ ಅಂದರೆ ಬೇರೆ, ಮೀಮಾಂಸೆ ಅಂದರೆ ಬೇರೆ ಶಾಸ್ತ್ರ ಉಂಟು, ಮೀಮಾಂಸೆ ಅಂತ ಹೇಳಬಾರ್ದು. ಮೀಮಾಂಸೆ ಅಂದರೆ ಬೇರೆ. ಕುಮಾರಿಲ ಭಟ್ರೋ ಇನ್ನೂ ಅನೇಕ ಮಂದಿ ಮೀಮಾಂಸಾ ಶಾಸ್ತ್ರಗಳನ್ನು ಬೆಳೆಸಿದಂಥವ್ರು ಬಹಳ ಮಂದಿ ಇದ್ದಾರೆ. ಜೈಮಿನಿಯ ಸೂತ್ರಗಳಿಂದ ಬಂದಂಥದ್ದು ಸಂಸ್ಕೃತದಲ್ಲಿ. ಕಾವ್ಯಮೀಮಾಂಸೆಯು ಸಂಸ್ಕೃತದಲ್ಲೇ ಇದೆ. ಆದ್ದರಿಂದ ಒಬ್ಬರು, ನಾನು ಅಧ್ಯಾಪಕನಾಗಿರುವಾಗ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಲ್ಲಿ ನಮ್ಮ ಪ್ರಶ್ನೆ ಪತ್ರಿಕೆಯ ಮುಖ್ಯಸ್ಥರು, ಪ್ರಶ್ನೆ ಪತ್ರಿಕೆ ತಯಾರಿಸುವ ಸಮಿತಿಯ ಮುಖ್ಯಸ್ಥರು, ಅದು ಮೀಮಾಂಸೆಯಲ್ಲಿ ಹೀಗುಂಟು, ಮೀಮಾಂಸೆಯ ಪ್ರಶ್ನೆ ಹೀಗೆ ಎಂಬುದಾಗೆಲ್ಲ ಹೇಳಿದರು. ಆವಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ನೀವು ಮೀಮಾಂಸೆಯ ಪ್ರಶ್ನೆ ಅಥವಾ ಮೀಮಾಂಸೆ ಅಂತ ಹೇಳಬೇಡಿ, ಕಾವ್ಯಮೀಮಾಂಸೆ ಎಂಬುದಾಗಿ ಮಾತ್ರ ಹೇಳಿ. ಕಾವ್ಯಮೀಮಾಂಸೆ ಅಂದರೆ ಇದು ನೀವು ಮಾತಾಡುವಂಥದ್ದು, ಮೀಮಾಂಸೆ ಅಂತ ಹೇಳಿದರೆ ಮೀಮಾಂಸಾ ಶಾಸ್ತ್ರವೇ ಬೇರೆ ಎಂಬಂಥದ್ದನ್ನು ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದೆ. ಅವರಿಗೆ ಎಷ್ಟು ಅರ್ಥ ಆಯಿತು ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಈ ವಿಷಯವನ್ನು ಹೇಳುವಾಗ ಇದನ್ನು ನಾವು ಗಮನದಲ್ಲಿ ಇರಿಸಿಕೊಳ್ಳಬೇಕಾಗ್ತದೆ ಎಂಬಂಥದ್ದು ಒಂದು ಮಾತು. ಪ್ರಸಂಗ ಸಂಪಾದನೆ ಅಂತ ಹೇಳಿದಾಗ ಎರಡು ರೀತಿಯ ಸಂಪಾದನೆಗಳನ್ನು ನಾವು ಗಮನಿಸಬೇಕಾಗ್ತದೆ. ಅದರಲ್ಲಿ ಒಂದು ಸಂಪಾದನೆಯನ್ನು ನಮ್ಮ ಹಿಂದಿನವರು ಅಷ್ಟಾಗಿ ಗಮನಿಸಲಿಲ್ಲ, ಅದು ಆಮೇಲೆ ಅದರ ಬಗೆಗೆ ಕೆಲಸಗಳು ನಡೆದಿವೆ. ಸುಮಾರು ಈ ಪ್ರಸಂಗಗಳು ಮುದ್ರಿತವಾಗಿ ಬರುವಂಥ ಸಂದರ್ಭದಲ್ಲಿ 1890 ಆ ಕಾಲ, 85-90 ಆ ಕಾಲದಿಂದ ಪ್ರಸಂಗಗಳು ಮುದ್ರಿತವಾಗಲಿಕ್ಕೆ ಪ್ರಾರಂಭವಾದವು. ಆವಾಗ ಮುದ್ರಿಸುವವರಿಗೆ ಇದನ್ನು ಸಂಪಾದಿಸುವುದು ಎಂಬಂತಹ ಕ್ರಮ ಪ್ರಕಾರವಾಗಿ ಅದನ್ನು ಎಡಿಟಿಂಗ್ ಎಂಬ ಯಾವ ಮಾತನ್ನು ನಾವು ಹೇಳ್ತೇವೆ, ಆ ಥರದ ಗ್ರಂಥ ಸಂಪಾದನೆ ಆ ವಿಷಯ ಅವರಿಗೆ ಗೊತ್ತಿರಲಿಲ್ಲ. ಆದರೆ ಬರೀತಾಯಿದ್ರು, ವಿದ್ವಾಂಸರಿಂದ ಪರಿಶೋಧಿತವಾಗಿ ಬಂದಂಥ ಗ್ರಂಥ ಅಂತ ಬರೀತಾಯಿದ್ರು. ಕಾವ್ಯಗಳನ್ನು ಪ್ರಕಟಿಸುವಂಥ ಸಂದರ್ಭದಲ್ಲಿಯೂ ಆ ರೀತಿ ಬರೆದಿದ್ದರು. ಯಕ್ಷಗಾನ ಪ್ರಸಂಗಗಳನ್ನು ಬರೆಯುವಂಥ ಸಂದರ್ಭದಲ್ಲಿಯೂ ವಿದ್ವಾಂಸರಿಂದ ಪರಿಶೋಧಿಸಲ್ಪಟ್ಟು ಎಂಬಂಥ ಮಾತು ಬರ್ತಾಯಿತ್ತು. ಆದರೆ ಇದ್ದ ಒಂದು ಹಸ್ತಪ್ರತಿಯನ್ನು ಅದೇ ರೀತಿಯಲ್ಲಿ ಮುದ್ರಿಸಿ ಬಿಡ್ತಾಯಿದ್ರು, ಯಾವ ವ್ಯತ್ಯಾಸವನ್ನು ಮಾಡಿಕೊಳ್ಳದೆ ಹಾಗೇ ಮುದ್ರಿಸಿ ಬಿಡ್ತಾ ಇದ್ದಂಥದ್ದುಂಟು ಎಂಬುದಕ್ಕೆ ಮುದ್ರಿತವಾಗಿ ಬಂದಂಥ ಆಧಾರಗಳು ನಮಗೆ ಸಿಗುತ್ತವೆ. 1915 ಬೆಂಗಳೂರಿನಿಂದ ಕಾರ್ತವೀರ್ಯಾರ್ಜುನ ವಧೆ ಎಂಬಂಥ ಒಂದು ಪ್ರಸಂಗ ಮುದ್ರಿತವಾಗಿ ಬಂತು. ಅದರಲ್ಲಿ ಎದುರಿನಲ್ಲೇ ಬರೆದಿದ್ದಾರೆ, ಗುಜ್ಜಾಡಿ ಪರಮೇಶ್ವರ ಬಾಳಿಗ ವಿರಚಿತ ಕಾರ್ತವೀರ್ಯಾರ್ಜುನ ವಧೆ ಅಂತೇಳಿ. ಆದರೆ ಪ್ರಸಂಗದಲ್ಲಿ, ಪ್ರಸಂಗ ಪದ್ಯದೊಳಗೆ ಇದನ್ನು ಲವಣಾಪುರದ ವೆಂಕಟ ಅಂತ ಇಂಥ ತಿರುಮಲ ಆತ ಬರೆದದ್ದು ಅಂತ ಹೇಳೋದು ಅದರೊಳಗೆ, ಪ್ರಸಂಗದ ಒಳಗೆ ಇದೆ. ಆಮೇಲೆ ಇನ್ನೂ ವಿಚಿತ್ರವಾದಂಥ ಒಂದು ಮಾತು ಗಮನಿಸಬೇಕು, ಮುದ್ರಿತವಾಗಿ ಬಂದಿದೆ ಗುಜ್ಜಾಡಿ ಪರಮೇಶ್ವರ ಬಾಳಿಗನ ಸ್ವಹಸ್ತ ಬರಹ, ಮುದ್ರಿತವಾಗಿದೆ ಪ್ರಿಂಟಾಗಿ, ಗುಜ್ಜಾಡಿ ಪರಮೇಶ್ವರ ಬಾಳಿಗನ ಸ್ವಹಸ್ತ ಬರಹ. ಈ ಸ್ವಹಸ್ತ ಬರಹ ಅಂತ ಬರೆಯುವವರು ಪ್ರತಿಕಾರರು, ಲಿಪಿಕಾರರಷ್ಟೇ ಹೊರತು ಮೂಲ ಕವಿಗಳಲ್ಲ. ಇದು ಗುಜ್ಜಾಡಿ ಪರಮೇಶ್ವರ ಬಾಳಿಗ ಕವಿಯೇ ಅಲ್ಲ, ಕವಿಯಲ್ಲದ ಈ ಗುಜ್ಜಾಡಿ ಪರಮೇಶ್ವರ ಬಾಳಿಗರನ್ನು ಪ್ರಸಂಗಕರ್ತೃಗಳಾಗಿ, ಪ್ರಸಂಗ ಕವಿಗಳಾಗಿ ಬರೆದು ಈ ಮುದ್ರಕರು, ಪ್ರಕಾಶಕರು ಮುದ್ರಿಸಿ ಹೊರಗೆ ತಂದರು. ಈಗ ಈ ಪ್ರಕಾರವಾಗಿ ನೋಡುವುದಾದರೆ ಮೇಲಿಂದ ಮೇಲೆ ನೋಡಿ, ಗುಜ್ಜಾಡಿ ಪರಮೇಶ್ವರ ಬಾಳಿಗರು ಪ್ರಸಂಗ ಕವಿ, ಮುದ್ರಾಡಿ ಪರಮೇಶ್ವರ ಬಾಳಿಗ, ಕಾರ್ತವೀರ್ಯಾರ್ಜುನ ವಧೆ ಅಂತ ಪಟ್ಟಿ ಮಾಡುವವರು ಹೀಗೆ ಪಟ್ಟಿ ಮಾಡಿಬಿಡಬಹುದು. ಒಂದು ಐತಿಹಾಸಿಕ ವಿಷಯವೇ ತಪ್ಪಾಗಿ ಪ್ರಕಟವಾಗುವಂಥ ಸಂದರ್ಭ, ಪ್ರಸಾರವಾಗುವಂಥ ಸಂದರ್ಭಗಳುಂಟು. ಹೀಗೆ ಪ್ರಸಂಗಗಳನ್ನು ಮುದ್ರಿಸುವ ಸಂದರ್ಭದಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗ್ತದೆ. ಅದರಲ್ಲಿ ಆದಷ್ಟು ಶುದ್ಧ ಪ್ರತಿಯನ್ನು ಮಾಡಿ ತಿದ್ದಿ ಅದನ್ನು ಜವಾಬ್ದಾರಿಯಿಂದ ಪ್ರಕಟಿಸಿದಂಥವರಲ್ಲಿ ಪಾವಂಜೆ ಗುರುರಾಯರ ಹೆಸರನ್ನು ನಾವು ಗಮನಿಸಲೇಬೇಕು. ಉಡುಪಿಯಿಂದ ಶ್ರೀಕೃಷ್ಣ ಮುದ್ರಣಾಲಯದಿಂದ ಬರ್ತಾ ಇದ್ದಂಥ ಆ ಪ್ರಸಂಗ ಪ್ರತಿಗಳು
ಇವೆಲ್ಲ ಶುದ್ಧ ಪ್ರತಿಗಳು ಎಂಬುದಾಗಿ ಪರಿಗಣಿತವಾಗ್ತವೆ. ಹೀಗೆ ಶುದ್ಧ ಪ್ರತಿ ಬಂದ ಮೇಲೂ ಕೂಡ ತಮಗೆ ಬೇಕಾದಂತಹ ಪ್ರತಿಯನ್ನು ಭಾಗವತರು ಅವರು ಇವರು ಪ್ರಸಂಗದ ನಡೆ ಹೇಗೆ, ಅದರಲ್ಲಿ ಬಿಡಬೇಕಾದಂಥ ಪದ್ಯ ಯಾವುದು, ಇರಿಸಿಕೊಳ್ಬೇಕಾದಂಥ ಪದ್ಯ ಯಾವುದು ಅಂತ ಇಟ್ಕೊಂಡು ಪ್ರತ್ಯೇಕ ಪ್ರತಿಗಳನ್ನು ಮಾಡ್ತಾ ಇದ್ದರು. ಇದೂ ಕೂಡ ಒಂದು ಥರದ ಸಂಪಾದನೆ. ಈಗ ಆ ಸಂಪಾದನೆಗಳೆಲ್ಲ ಮುದ್ರಣ ರೂಪದಲ್ಲಿ ಬಂದಿಲ್ಲ. ಆದರೆ ನಮ್ಮ ಈಗ ಉಲ್ಲೇಖಿಸಿದರು ಸಂಯಮಂ, ವಾಸುದೇವ ಸ್ವಾಮಿಗಳು ಸಂಯಮಂ ಎಂಬಂಥ ಒಂದು ತಂಡ ಕಟ್ಟಿಕೊಂಡು ಆ ತಂಡದವರು ಉಪಯೋಗಿಸುವಂಥ ವಿಧಾನ ಏನುಂಟು, ಆ ಪದ್ಯಗಳನ್ನು ಮಾತ್ರ ಇರಿಸಿಕೊಂಡು ತಾಳಮದ್ದಳೆ ಪ್ರಸಂಗಗಳು ಅಂಥೇಳಿ ಮಾಡಿದರು. ಹೀಗೆ ಮಾಡುವಾಗ ಆಗುವಂಥ ಅಪಾಯ ಏನು ಅಂತ ಹೇಳುವಂಥದ್ದನ್ನು ಶಿವಕುಮಾರರು ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ. ಇದನ್ನು ಸಂಗ್ರಹ ಅಂತ ಹೇಳುವಂಥ ಒಂದು ವಿಧಾನ ಉಂಟು. ಇದು ಸಂಗ್ರಹ ಮಾಡಿದಂಥದ್ದು ಎಂಬಂಥದ್ದನ್ನು ಪ್ರತ್ಯೇಕವಾಗಿ ಅವರು ಪ್ರತಿಪಾದಿಸಿ ಹೇಳಬೇಕಾಗಿತ್ತು. ವಿಶೇಷವಾಗಿ ಇದು ಮೂಲ ಪ್ರಸಂಗಗಳಲ್ಲ, ಸಂಗ್ರಹ ಪ್ರಸಂಗಗಳು ಅಂಥೇಳಿ. ನಮ್ಮಲ್ಲಿ ದೀರ್ಘವಾದಂಥ ಗ್ರಂಥಗಳನ್ನು ಸಂಗ್ರಹಿಸಿ ಸಂಪಾದನೆ ಮಾಡುವಂಥ ಪರಂಪರೆ ಬಹಳ ವರ್ಷಗಳಿಂದ ಇದೆ. ಬೇರೆ ದೇಶಗಳಲ್ಲಿಯೂ ಇದೆ. ಎಬ್ರಿಜ್ಡ್ ಎಡಿಷನ್ ಅಂತ ಹೇಳುವಂಥದ್ದು ಬಂದದ್ದುಂಟು. ಕನ್ನಡದಲ್ಲಿಯೂ ಹಾಗೆ 20ನೇ ಶತಮಾನದ ಆದಿಭಾಗದಲ್ಲಿ ಹೊಸ ಗ್ರಂಥಗಳು ಮುದ್ರಿತವಾಗಿ ಬರುವಂಥ ಸಂದರ್ಭದಲ್ಲಿ ಹಳೆಯ ಗ್ರಂಥಗಳನ್ನು ಹೊಸತಾಗಿ ಕೊಡುವಾಗ ನಾವು ಸಂಗ್ರಹ ರೂಪದಲ್ಲಿ ಕೊಡಬೇಕು ಎಂಬಂಥ ಒಂದು ಅಭಿಪ್ರಾಯ ಬಂತು. ಅದು ಯಾಕೆ ಸಂಗ್ರಹ ಮಾಡಬೇಕು ಅಂದರೆ, ಪ್ರಸಂಗ ಈ ಕಾವ್ಯ ತುಂಬ ದೀರ್ಘವಾಗಿದೆ, ಅದನ್ನು ಸ್ವಲ್ಪ ಸಣ್ಣದು ಮಾಡಿ ಮುಖ್ಯ ಭಾಗಗಳನ್ನು ಬಿಡದೆ, ಸ್ವಾರಸ್ಯಕರವಾದಂಥ ಭಾಗಗಳನ್ನು ಬಿಡದೆ, ಕಥೆಯ ಅನುಸ್ಯೂತತೆಗೆ ಏನು ಧಕ್ಕೆ ಬಾರದ ಹಾಗೆ ಕಾವ್ಯಗಳನ್ನು ಸಂಗ್ರಹ ಮಾಡಬೇಕು ಎಂಬಂಥ ಒಂದು ಉದ್ದೇಶದಿಂದ ವಿದ್ವಾಂಸರು ಆ ಕಡೆಗೆ ಕೆಲಸ ಮಾಡಿದರು. ಆರ್ ಕೃಷ್ಣಶಾಸ್ತ್ರಿ ಮತ್ತು ಟಿ.ಎಸ್. ವೆಂಕಣ್ಣಯ್ಯನವರು ಹರಿಶ್ಚಂದ್ರ ಕಾವ್ಯ ಸಂಗ್ರಹವನ್ನು ಮಾಡಿದರು. ಟಿ.ಎಸ್. ವೆಂಕಣ್ಣಯ್ಯನವರು ಕರ್ನಾಟಕ ಕಾದಂಬರಿ ಸಂಗ್ರಹವನ್ನು ಮಾಡಿದರು. ತಿರುವಳ್ಳೂರು ಶ್ರೀನಿವಾಸ ರಾಘವಾಚಾರ್ಯ ಮತ್ತು ಡಿ.ಎಲ್. ನರಸಿಂಹಾಚಾರ್ಯ ಸೇರಿ ಪಂಪರಾಮಾಯಣ ಸಂಗ್ರಹ ಎಂಬ ಗ್ರಂಥವನ್ನು ತಂದರು. ಎಲ್ ಗುಂಡಪ್ಪನವರು ಆದಿಪುರಾಣ ಸಂಗ್ರಹ ಮಾಡಿದರು. ಹೀಗೆ ಅನೇಕ ಗ್ರಂಥಗಳು ಸಂಗ್ರಹ ರೂಪದಲ್ಲಿ ಬಂದಿವೆ. ಯಕ್ಷಗಾನದಲ್ಲಿ ಸಂಪಾದನೆಯ ವಿಷಯವೇ ಹೆಚ್ಚು ಪ್ರಚಲಿತಕ್ಕೆ ಬರಲಿಲ್ಲ. ಇನ್ನು ಸಂಗ್ರಹದ ವಿಷಯ ಬಂದೀತು ಅಂತ ಕೇಳಿದರೆ ಸಂಪಾದನೆಯು ಅಷ್ಟೋ ಇಷ್ಟೋ ಆ ಕೆಲಸ ನಡೆಯಿತು. ಸಂಗ್ರಹ ಮಾಡುವಂತಹ ಕೆಲಸವನ್ನು ಕೆಲವರು ಮಾಡಿದರು. ಆಮೇಲೆ ಆಟಗಳ ಸಂದರ್ಭದಲ್ಲಿ ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಅಂತ ಹೇಳೋದಕ್ಕೆ ಆಯಾ ದಿವಸವೇ ಪ್ರಸಂಗ ಪುಸ್ತಕವನ್ನು ತೆಗೆದುಕೊಂಡು ಒಂದು ಟಿಕ್ ಮಾಡುವುದು ಅಂತೇಳಿ ಒಂದು ಕ್ರಮ ಉಂಟು. ಹಾಗೊಂದು ಹೇಳೋದು ಕೇಳಿದ್ದೇನೆ. ಯಾವ ಪದ್ಯ ಎಲ್ಲ ಉಂಟು ಟಿಕ್ ಮಾಡಿಬಿಡುವ ಅಂತ. ಪದ್ಯ ಟಿಕ್ ಮಾಡೋದು, ಈ ಪದ್ಯ ಟಿಕ್ ಮಾಡೋದು ಅಂತ ಉಂಟಲ್ಲ, ಅದು ಸಂಪಾದನೆ. ನಾವು ಕೆಲವು ಭಾಗವತರ ಅಥವಾ ಅರ್ಥಧಾರಿಗಳ ಕೈಯಲ್ಲಿರುವ ಪದ್ಯ ಪುಸ್ತಕಗಳನ್ನು ನೋಡಿದರೆ ಅದರಲ್ಲಿ ಎಲ್ಲ ರೀತಿಯ ಪ್ರತಿಯೊಂದು ಪದ್ಯಕ್ಕೂ 3-4 ನಮೂನೆಯ ಟಿಕ್ಗಳು ಸಿಗ್ತವೆ. ಇದು ಎಲ್ಲದೂ ಸಂಪಾದನೆಗೆ ಸಂಬಂಧಪಟ್ಟಂಥ ವಿಷಯಗಳು. ಅಂದರೆ ಒಂದೊಂದು ಕಡೆಯ ತಾಳಮದ್ದಳೆಗೆ ಬೇಕಾದ ಹಾಗೆ ಒಂದೊಂದು ಪದ್ಯಗಳನ್ನು ಬಿಟ್ಟದ್ದು ಹಿಡಿದದ್ದು ಅಲ್ಲಿರುವ ಯಾವ ಎಲ್ಲ ಭೂಮಿಕೆಗಳಲ್ಲಿ ಉಂಟು ಅದಕ್ಕನುಗುಣವಾಗಿ ಮಾಡಿದಂಥದ್ದು ನಮಗೆ ಕಂಡು ಬರ್ತದೆ. ಆಮೇಲೆ ಸಾಮಾನ್ಯವಾಗಿ ಭಾಗವತರಿಗೆ ಮತ್ತು ಅರ್ಥಧಾರಿಗಳಿಗೆ ಕೂಡ ಈ ಪ್ರಸಂಗದ ನಡೆ ಹೀಗೆ ಅಂತ ಒಂದು ಮಾತು ಬರ್ತದೆ ಅವರೊಳಗೆ. ಈ ಪ್ರಸಂಗದ ನಡೆ ಹೀಗೆ ಅಂತ. ಆ ನಡೆಯಲ್ಲಿ ಪ್ರಸಂಗಕರ್ತ ಬರೆದ ಎಷ್ಟೋ ಪದ್ಯಗಳಿರುವುದೇ ಇಲ್ಲ, ಅದನ್ನು ಬಿಟ್ಬಿಟ್ಟಿರ್ತಾರೆ. ಆದ್ದರಿಂದ ಪ್ರಸಂಗಕ್ಕೆ ಮಾಡಿದಂಥ ನಡೆಯೇ ಒಂದು ರೀತಿ, ಭಾಗವತರು ಮತ್ತು ಕಲಾವಿದರು ಮಾಡಿದಂಥ ನಡೆಯೇ ಒಂದು ರೀತಿ. ಇದು ಒಂದು ರೀತಿಯ ಸಂಪಾದನೆ, ಎಡಿಟಿಂಗ್. ಆಮೇಲೆ ಒಬ್ಬ ಪ್ರಸಂಗಕರ್ತ ಬರೆದಂಥ ಎಲ್ಲ ಪದ್ಯಗಳನ್ನು ರಂಗದ ಮೇಲೆ ತರಲಿಕ್ಕೆ ಸಾಧ್ಯ ಇಲ್ಲ. ಈಗ ಭಾಗವತರು ಬಲಿಪ ಭಾಗವತರು ನಾವು ಎಲ್ಲ ಪದ್ಯಗಳನ್ನು ಹೇಳ್ತಾ ಇದ್ದೆವು ಅಂತ ಹೇಳಿದ್ರಂತೆ. ಪ್ರಾಯಶಃ ಆ ನಡೆಯೊಳಗೆ ಇರುವಂಥ ಪ್ರಸಂಗದ ಪದ್ಯಗಳನ್ನೆಲ್ಲ ಅವರು ಹೇಳ್ತಾ ಇದ್ದರಷ್ಟೇ ಹೊರತು ಪ್ರಸಂಗದ ಪದ್ಯಗಳನ್ನೆಲ್ಲ ಹೇಳುವಂತಹದ್ದು ಪ್ರಾಯಶಃ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಪಾರ್ಥಿಸುಬ್ಬನ ಯಕ್ಷಗಾನಗಳು ಅಂಥೇಳಿ ಕೋಕಿಲ ಕೃಷ್ಣ ಭಟ್ರು ಸಂಪಾದಿಸಿ ಪುಸ್ತಕ ಮಾಡಿಕೊಟ್ರು. ಅದರಲ್ಲಿ ರಾಮಾಯಣ ಪ್ರಸಂಗಗಳು ಮತ್ತು ಶ್ರೀಕೃಷ್ಣ ಚರಿತ್ರೆ ಮೊದಲಾದೆಲ್ಲ ಉಂಟು. ಪಾರ್ಥಿಸುಬ್ಬನ ರಚನೆ ಅಂತ ಸಭಾಲಕ್ಷಣವು ಕೂಡ ಇದೆ. ಈ ಪ್ರಸಂಗ ಪುಸ್ತಕವನ್ನು ತೆಗೆದು ನೋಡಿದರೆ ಅದರಲ್ಲಿ ಈ ಪಂಚವಟಿ ಸಂದರ್ಭದಲ್ಲಿ ರಾಮ ಅಲ್ಲಿಯ ವೃಕ್ಷ ಸಂಪತ್ತನ್ನು ವರ್ಣನೆ ಮಾಡ್ತಾನೆ.
ಆ ವೃಕ್ಷ ಸಂಪತ್ತಿನ ವರ್ಣನೆ ಎಲ್ಲ ನಿರೂಪಣೆ ಎಲ್ಲ ದ್ವಿಪದಿಗಳಲ್ಲಿದೆ. ಈ ದ್ವಿಪದಿಗಳಲ್ಲಿರುವಂಥದ್ದು ಏನಂತ ಹೇಳಿದರೆ ಎಲ್ಲ ಮರಗಳ ಪಟ್ಟಿ, ಯಾವ ಮರಗಳೆಲ್ಲ ಅಲ್ಲಿ ಇವೆ ಅಂತ ಹೇಳುವಂಥದ್ದರ ಪಟ್ಟಿ. ಒಂದು 40-50 ಮರಗಳ ಹೆಸರನ್ನು ಹೇಳ್ತಾನೆ. 10-20 ದ್ವಿಪದಿ ಪದ್ಯಗಳಿವೆ. ಈ ದ್ವಿಪದಿ ಪದ್ಯಗಳನ್ನೆಲ್ಲ ಭಾಗವತರು ಹೇಳಲಿಕ್ಕುಂಟಾ? ಅಥವಾ ಹೇಳಿದರೆ ಆ ಸಂದರ್ಭಕ್ಕೆ ಉಚಿತವಾಗ್ತದಾ? ಆಗೋದಿಲ್ಲ. ಆದ್ದರಿಂದ ಪ್ರಸಂಗದ ಎಡಿಟಿಂಗ್ ಎಂಬಂತಹದ್ದು ಭಾಗವತರಲ್ಲಿ ಮೊದಲಿನಿಂದಲೂ ಇತ್ತು. ರಂಗಕ್ಕೆ ಯಾವುದು ಬೇಕೋ ಅದನ್ನು ಅಲ್ಲಿ ಕುಣಿಯುವಂಥವನು ರಂಗದಲ್ಲಿ ಆದರೆ ಕುಣಿಯುವಂಥವನು ಅರ್ಥ ಹೇಳಿದ್ದು ಸರಿಯಾಗದಿದ್ದರೆ ಅಥವಾ ಕುಡಿದದ್ದು ಸರಿಯಾಗಿದ್ದರೆ ಅಥವಾ ಅವನಿಗೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದ್ದರೆ ಒಂದು ಶಬ್ದ ಮಾಡಿದರೂ ಮುಂದಿನ ಪದ್ಯವನ್ನು ತೆಗೆದರು. ಅದು ಎಡಿಟಿಂಗ್ ಅಲ್ಲ. ಇನ್ನು ಅದರ ಮುಂದಿನ ಪದ್ಯ ಇರ್ಬೋದು, ಒಂದೆರಡು ಪದ್ಯ ಬಿಟ್ಟೇ ಇರ್ಬೋದು. ಎಡಿಟಿಂಗ್ ರಂಗದ ಮೇಲೆ ಕೂಡ ನಡೀತಾ ಇತ್ತು. ಅದರ ಜೊತೆಗೆ ಒಂದು ಪ್ರಸಂಗದ ಪದ್ಯವನ್ನು ಇನ್ನೊಂದು ಪ್ರಸಂಗಕ್ಕೆ ಸೇರಿಸುವ ವಿಷಯವನ್ನು ಹೇಳಿದರು. ಅಂಥದ್ದು ಹಿಂದೆಯೂ ಆಗಿದೆ. ಅಲ್ಲಿ ಅದು ಮಾತ್ರ ಅಲ್ಲ, ರಂಗದ ಮೇಲೂ ಕೂಡ ಇಂಥದ್ದು ನಡೆದಿದೆ. ನೀವು ಪ್ರಭಾಕರ್ ಜೋಶಿಯವರ ಯಕ್ಷಗಾನ ಪದಕೋಶ ತೆಗೆದು ನೋಡಿದರೆ ಅದರೊಂದು ಕಿಸೆ ಪದ್ಯ ಅಂತ ಒಂದುಂಟು. ಆ ಕಿಸೆ ಪದ್ಯ ಅಂದರೆ ಏನು ಅಂತ ಹೇಳುವಂಥದ್ದು ತೆಗೆದು ನೋಡಿದರೆ ಗೊತ್ತಾಗ್ತದೆ. ಅದು ಭಾಗವತರ ಹತ್ರ ಒಂದು ಸ್ಟಾಕ್ ಇರ್ತದೆ ಕಿಸೆ ಪದ್ಯ. ಅದು ಯಾರು ಬರೆದದ್ದು ಅಂತ ಅವರಿಗೂ ಗೊತ್ತಿರಲಿಲ್ಲ. ಕೆಲವು ಬಾರಿ ಅವರದ್ದೇ ಇರಲಿಕ್ಕೂ ಸಾಕು. ಬಲಿಪರ ಕಾಲದಲ್ಲಿ ಅಗರಿಯರ ಕಾಲದಲ್ಲಿ ಅವರದ್ದೇ ಇರಬಹುದು. ಈ ಬೇರೆ ಭಾಗವತರ ಕಾಲದಲ್ಲಿ ಅವರದ್ದೇ ಇರ್ತದೋ ಗೊತ್ತಿಲ್ಲ. ಯಾರ್ದೋ ಯಾವ ಪ್ರಸಂಗದ್ದೋ ಇರ್ಬೋದು. ಆ ಸಂದರ್ಭಕ್ಕೆ ಯೋಗ್ಯ ಅಂತ ಆದರೆ ತೆಗೆದು ಆ ಪದ್ಯವನ್ನು ಹೇಳಿಬಿಡೋದು. ಹೌದು, ಈ ಥರದ ಕ್ರಮಗಳೆಲ್ಲ ಉಂಟು. ಆದ್ದರಿಂದ ಎಡಿಟಿಂಗ್ ಅಥವಾ ಸಂಪಾದನೆ ಎಂಬಂತಹದ್ದು ಅದು ಬೇರೆ ಬೇರೆ ಮುಖಗಳು ಅದಕ್ಕೆ ಉಂಟು. ಇಂಥದ್ದು ನಡೆದಿದೆ. ಇವತ್ತು ಪ್ರಸಂಗ ಸಂಪಾದನೆ ಅದರಲ್ಲಿ ಅದು ಹೇಗೆ ಉಚಿತವಾಗಿರಬೇಕು ಅಂಥೇಳಿ ಅದರ ಬಗ್ಗೆ ಬಹಳ ಒಳ್ಳೆಯ ಒಂದು ಪ್ರಬಂಧವನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಈ ರೀತಿಯಲ್ಲಿ ನಿಮಗೆ ಇನ್ನೂ ಅವಕಾಶಗಳು ದೊರಕಲಿ ಮತ್ತು ಅಧ್ಯಯನಪೂರ್ಣವಾದಂಥ ಕೇಳುವವರು ಕೇಳ್ತಾರೆ, ಇಲ್ಲದಿದ್ದರೆ ಬಿಟ್ಬಿಡಿ. ಈಗ ಯಾರಿಗೆ ನೀವು ಹೇಳಬೇಕೋ ಅವರಿಗೆ ಮುಟ್ತದೆ ಅಂತ ಅದು ಬೇಡ. ಯಾವ ಕಾಲದಲ್ಲಿ ಆದರೂ ಮುಟ್ಟೀತು, ಇನ್ನೊಂದು ಕಾಲದಲ್ಲಿ ಆದರೂ ಮುಟ್ಟೀತು. ನಮ್ಮ ಹಿಂದಿನ ಕವಿಗಳು ಕೂಡ ಹಾಗೆ ಹೇಳಿದ್ದಾರೆ. ಕಾಲೋಹ್ಯಯಂ ನಿರವಧಿರ್ ವಿಪುಲಾಚ ಪೃಥ್ವಿ ಬಹುತಿ ಹೇಳಿದಂಥ ಮಾತು. ಭೂಮಿ ಬಹಳ ವಿಶಾಲವಾಗಿ ಉಂಟು, ಏನು ತೊಂದರೆ ಇಲ್ಲ. ಇನ್ನೊಬ್ಬರು ಕೇಳಿ ಯಾರು ಕಾಲೋಹ್ಯಯಂ ನಿರವಧಿ, ಕಾಲಕ್ಕೆ ಅವಧಿ ಇಷ್ಟಿಷ್ಟೇ ಅಂತ ಹೇಳಲಿಕ್ಕಿಲ್ಲ. ಇನ್ನೊಂದೇ ಕಾಲದಲ್ಲಿ ಇನ್ನೊಬ್ಬನೇ ಇದನ್ನು ಗಮನಿಸುವಂಥವನಿರಬಹುದು ಅಂತ. ಆದರೆ ಹೇಳುವಂಥವನು ಹೇಳಬೇಕಾದ ಸಂದರ್ಭದಲ್ಲಿ ಹೇಳುವವರು ಹೇಳದೇ ಇದ್ದರೆ ಹೇಳಲಿಲ್ಲ ಎಂಬಂಥ ಒಂದು ಕೊರತೆ ಬಂದುಬಿಡ್ತದೆ. ಅದು ಬೇಡ. ಆದ್ದರಿಂದ ವಿಮರ್ಶೆ ಸಂಶೋಧನೆ ನಡೀಲಿಲ್ಲ ಅಂತ ಆಗಬಾರ್ದು. ನಮ್ಮದು ಕೆಲಸ ಯಾವುದು ಅದನ್ನು ಮಾಡಿಕೊಂಡು ಹೋಗುವಂಥದ್ದು. ನನ್ನ ಪರಿಚಯವನ್ನು ಹೇಳುವಂಥ ಸಂದರ್ಭದಲ್ಲಿ ಇವರು ವೇಷವನ್ನು ಮಾಡಿದ್ದಾರೆ ಅಂತ ಹೇಳಿದರು, ಅರ್ಥ ಹೇಳ್ತಾರೆ, ಅದು ಬಿಟ್ಟಿದ್ದಾರೆ ಅಂತೇಳಿ. ನಮ್ಮ ಕೆಲಸ ಯಾವುದೋ ಅದನ್ನು ಮಾಡಿಕೊಂಡು ಹೋಗುವಂಥದ್ದು ಅಷ್ಟೇ. ಎಲ್ಲವನ್ನು ನಾವೇ ಮಾಡ್ತೇವೆ ಅಂತ ಹೇಳುವಂಥದ್ದನ್ನೆಲ್ಲ. ಪಶುಪತಿ ಶಾಸ್ತ್ರಿಗಳು ಹೇಳಿದರು ಅವರು ವೇಷವನ್ನು ಮಾಡಿದ್ದಾರೆ ಅಂತ. ನಾನು ಅವರು ಒಂದೇ ಹೈಸ್ಕೂಲ್ನಲ್ಲಿ ಓದಿದ್ದು. ಹೈಸ್ಕೂಲ್ನಲ್ಲಿ ಒಂದು ಪ್ರಸಂಗದಲ್ಲಿ ಏನೋ ವೇಷ ಮಾಡಿದಂಥದ್ದು ಉಂಟು, ಅಷ್ಟೇ ವೇಷ ಮಾಡಿದಂಥದ್ದು. ಅದನ್ನು ವೇಷಧಾರಿ ಅಂತ ಹೇಳಿಬಿಡಿ, ಅಷ್ಟು ನಾನು ವೇಷ ಹಾಕಲಿಲ್ಲ. ನಾನು ನಿಜ ವೇಷದಲ್ಲೇ ಇರುವಂಥದ್ದು. ಸಂಘಟನೆ ಮತ್ತು ಪ್ರತಿಕ್ರಿಯೆ ಇತ್ಯಾದಿಗಳಲ್ಲಿ ಔಚಿತ್ಯದ ಬಗೆಗೆ ಹೇಳಿದ್ದಾರೆ. ನಾವು ಔಚಿತ್ಯ ಅಂತ ಹೇಳಿದಾಗ ಅನೌಚಿತ್ಯ ಏನು ಎಂಬಂಥದ್ದನ್ನು ಕೂಡ ತಿಳಿದುಕೊಂಡ್ರೆ ಇದು ಔಚಿತ್ಯವನ್ನು ಇನ್ನಷ್ಟು ಸ್ಪಷ್ಟವಾಗಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಅನೌಚಿತ್ಯವಾಗುವಂಥ ಹಲವು ಸಂದರ್ಭಗಳನ್ನು ಉದಾಹರಣೆ ಸಹಿತವಾಗಿ ಅವರು ಹೇಳಿದ್ದರಿಂದ ಇದು ಹೀಗಾಗಬಾರ್ದು, ಇದು ಹೀಗಾಗಬಾರ್ದು, ಇದು ಉಚಿತ ಅಲ್ಲ ಎಂಬಂಥ ಪ್ರಜ್ಞೆ ನಮ್ಮ ಮನಸ್ಸಿನಲ್ಲಿ ಮೂಡ್ತದೆ. ಅವರು ಆ ವಿಧಾನದಿಂದ ಅನುಭವವನ್ನು ಅದಕ್ಕೆ ಜೋಡಿಸಿ ಹಲವು ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಸಂಘಟಕರ ಸಮಸ್ಯೆಗಳನ್ನು ಹೇಳಿದ್ದಾರೆ. ಆಮೇಲೆ 3 ವಿಧದ ಸಂಘಟಕರನ್ನು ಅವರು ಹೇಳಿದರು. ಅದರಲ್ಲಿ ನಿಜವಾದ ಸಂಘಟಕರು ಯಾರು, ಹೇಗಿರಬೇಕು ಎಂಬಂಥದ್ದನ್ನು ನಾವೇ ತಿಳಿದುಕೊಳ್ಳುವ ಹಾಗೆ ಇದೆ. ಆ ಕಲಾನುಭವಿ ಸಂಘಟಕ, ಆಮೇಲೆ ಇನ್ನೊಬ್ಬ ಸಾಂದರ್ಭಿಕವಾಗಿ ಬಂದಂಥ ಇನ್ನೊಬ್ಬ ಸಂದರ್ಭ, ಇನ್ನೊಬ್ಬ ಕೊನೆಗೆ ಫಲಾನುಭವಿ ಸಂಘಟಕ. ಅವನಿಗೆ ಅನುಭವ ಹೇಗಿದ್ದರೂ ತೊಂದರೆ ಇಲ್ಲ, ಫಲ ಮಾತ್ರ ಅವನಿಗೆ ಸ್ವಂತಕ್ಕೆ ಬೇಕು ಅಂತ ಹೇಳುವಂಥದ್ದು. ಇಂಥದ್ದು ಅದನ್ನು ಸ್ವಲ್ಪ ಅವರು ಅತಿಕರಿಸಿ ಹೇಳಿದರು ಅಂತ ಕಂಡರೂ ಕೂಡ, ಹೆಚ್ಚು ಮಾಡಿ ಹೇಳಿದರು, ಇದ್ದದ್ದಕ್ಕಿಂತ ಹೆಚ್ಚು ಮಾಡಿ ತೋರಿಸಿ ಹೇಳಿದರು ಅಂತ ಹೇಳಿದರೂ ಕೂಡ ಎಷ್ಟೋ ಬಾರಿ ಅರ್ಥ ಆಗಬೇಕಾದರೆ ಉದಾಹರಣೆಗಳನ್ನು ಸ್ವಲ್ಪ ಒತ್ತಿ ಹೇಳಬೇಕಾಗ್ತದೆ ಅಥವಾ ಅತಿಕರಿಸಿ ಹೆಚ್ಚು ಮಾಡಿ ಹೇಳಬೇಕಾದಂತಹ ಸಂದರ್ಭ ಉಂಟು. ಒಟ್ಟಿನಲ್ಲಿ ಅವರು
ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಷ್ಟೋ ಅನುಚಿತ ವಿಷಯಗಳನ್ನು ತೋರಿಸಿ ಇಂಥದ್ದು ನಡೆಯಬಾರದು, ನಿಜವಾದ ಕಲೆ ಹೇಗೆ ಆಗಬೇಕು ಎಂಬುದು ನಮ್ಮ ಮನಸ್ಸಿನಲ್ಲಿ ಮೂಡಬೇಕು ಎಂಬ ದೃಷ್ಟಿಯಿಂದ ಅವರು ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ಇಷ್ಟು ಮಾತ್ರ ಮಾತುಗಳಿರುವಂತಹದ್ದಲ್ಲ, ಇನ್ನೂ ಆಲೋಚನೆ ಮಾಡಬೇಕಾದಂಥ ವಿಷಯಗಳು ಬಹಳಷ್ಟಿವೆ. ಇದು ಗಂಭೀರವಾದಂಥ ವಿಷಯವೇ ಹೌದು. ಮತ್ತು ಇವತ್ತು ವಿಶ್ವವಿದ್ಯಾನಿಲಯದವರು ಒಬ್ಬರು ಬಂದಿದ್ದಾರೆ, ಕಾಲೇಜಿನಲ್ಲಿರುವ ಒಬ್ಬರು ಬಂದಿದ್ದಾರೆ, ಕಾಲೇಜಿನಲ್ಲಿ ಇದ್ದುಕೊಂಡು ವ್ಯವಸಾಯ ಕ್ಷೇತ್ರದಲ್ಲಿರುವಂಥವರು ಇನ್ನೊಬ್ಬರಿದ್ದಾರೆ, ಮತ್ತು ಇದೆಲ್ಲದಿಂದ ನಿವೃತ್ತನಾದಂಥವ ನಾನು ಒಬ್ಬ ಇದ್ದೇನೆ, ವಿಶ್ರಾಂತ ಅಂಥೇಳಿ. ಇದು ಏನಿದ್ರೂ ಇದು ಎಲ್ಲಿಯವರೆಗೆ ಬಂದಿದೆ ಅಂತ ಹೇಳಿದರೆ, ಈ ಯಕ್ಷಗಾನ ಎಂಬುದು ಯಾರದೋ ಪಾಮರರ ಕಲೆ ಅಂತ ಒಂದು ಕಾಲದಲ್ಲಿ ಅದನ್ನು ಹೇಳಿದ್ದುಂಟು. ಆಮೇಲೆ ಜನಪದ ಕಲೆ, ಜನಸಾಮಾನ್ಯರ ಕಲೆ ಅಂತ ಹಾಗೆ ಹೇಳಿದಂತಹದ್ದು ಉಂಟು. ಇವತ್ತು ಅಷ್ಟಲ್ಲ, ಇದು ವಿಶ್ವವಿದ್ಯಾನಿಲಯದಲ್ಲಿಯೂ ಕೂಡ ಅಧ್ಯಯನ ಮಾಡುವಂಥ ಕಲೆ. ಮತ್ತು ವಿಶ್ವವಿದ್ಯಾನಿಲಯದವರು ಕೂಡ ಎಲ್ಲಿವರೆಗೆ ಬಂದಿದ್ದಾರೆ ಅಂತ ಹೇಳಿದರೆ, ನಮ್ಮ ಇದರಲ್ಲಿ ಪ್ರೌಢ ಪ್ರಬಂಧಗಳನ್ನು ಬರೆದು ನಿಮಗೆ ನಾವು PhD ಪದವಿಯನ್ನು ಕೊಡ್ತೇವೆ ಅಂಥೇಳಿ ವಿಶ್ವವಿದ್ಯಾನಿಲಯದವರು ಹೇಳ್ತಾರೆ. ಒಂದು ಮಾಹಿತಿಗಾಗಿ ಒಂದು ವಿಷಯ, ಯಕ್ಷಗಾನದಲ್ಲಿ PhD ಪದವಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದಂಥದ್ದು ಕರ್ನಾಟಕದ ಯಾವ ವಿಶ್ವವಿದ್ಯಾನಿಲಯಗಳು ಅಲ್ಲ. ಇವತ್ತು ಆಂಧ್ರ ಪ್ರದೇಶದ ಭಾಗದಲ್ಲಿರುವ ಉಸ್ಮಾನಿಯಾ ಯೂನಿವರ್ಸಿಟಿಯವರು ಮೊದಲ PhDಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ಮಾಹಿತಿಗಾಗಿ ಮಾತ್ರ ಹೇಳಿದಂಥದ್ದು. ಇವತ್ತು 50ಕ್ಕೂ ಹೆಚ್ಚು PhD ಪ್ರಬಂಧಗಳು ಬಂದಿವೆ. ನಮ್ಮ ಕಬ್ಬಿನಾಲೆಯವರು ಒಂದು ಯಕ್ಷ ರಸಭಾವಿ ಅಂತ ಒಂದು ಸಣ್ಣ ಪುಸ್ತಕ ಮಾಡಿದ್ದಾರೆ. ಅದರಲ್ಲಿ ಅವರು ಯಾರ್ಯಾರು ಯಾವ ವಿಶ್ವವಿದ್ಯಾನಿಲಯದಿಂದ ಯಾವ ವಿಷಯದ ಮೇಲೆ PhD ಪದವಿ ಪಡೆದಿದ್ದಾರೆ ಅಂತ ಒಂದು ಪಟ್ಟಿಯೂ ಕೊಟ್ಟಿದ್ದಾರೆ. ಇಂಥ ಪಟ್ಟಿಗಳು ಆಗಾಗ ಬೇಕಾಗ್ತದೆ, ಮತ್ತು ಬದಲಾಗುತ್ತಲೂ ಇರ್ತದೆ. ನಾನೂ ಒಂದು ಯಕ್ಷಗಾನದ ಪ್ರಸಂಗಗಳ ಪಟ್ಟಿಯನ್ನು ಮಾಡಿದಂಥದ್ದುಂಟು, ಯಕ್ಷಗಾನ ಗ್ರಂಥ ಸೂಚಿ ಅಂತೇಳಿ ಪ್ರಸಂಗ ಸೂಚಿ ಉಂಟು. ಅದರಲ್ಲಿ ಒಂದು 2,500 ಪ್ರಸಂಗಗಳ ಹೆಸರು ಹಾಕಿದಂಥದ್ದುಂಟು. ಆಮೇಲೆ ಅದರ ಹೆಸರು ಸಂಗ್ರಹ ಮಾಡುವಂಥದ್ದನ್ನು ನಾನು ನಿಲ್ಲಿಸಿದ್ದೇನೆ, ಇನ್ಯಾರಾದರೂ ಮಾಡಿಕೊಳ್ಳಲಿ ಅಂಥೇಳಿ. ಯಾಕೆಂದರೆ ಅಷ್ಟು ಸಂಖ್ಯೆಗೆ ಸಿಕ್ಕದ ಅಷ್ಟು ಪ್ರಮಾಣದ ಯಕ್ಷಗಾನ ಪ್ರಸಂಗಗಳು ಬರ್ತಾ ಇವೆ. ಎಷ್ಟೋ ಪ್ರಸಂಗಗಳು ಬರ್ತವೆ, ಹಾಗೆ ಹೋಗ್ತವೆ. ಆ ಥರದ ಪ್ರಸಂಗಗಳು ಕೂಡ ಉಂಟು. ನಮ್ಮಲ್ಲಿ ಹಿಂದಿನವರು ಬರೆದಂಥ ಪ್ರಸಂಗಗಳು ಇವತ್ತು ಉಳಿಯುವ ಪ್ರಸಂಗಗಳಾಗಿವೆ, ಯಾವಾಗಲೂ ಉಳಿಯುವ ಪ್ರಸಂಗಗಳು, ಮತ್ತು ಯಾವಾಗಲೂ ಬಳಕೆ ಮಾಡುವಂಥ ಪ್ರಸಂಗಗಳು ಇವೆ. ಯಾವುದೋ ಈ ವರ್ಷದ ನೂತನ ಕಲಾ ಕಾಣಿಕೆ, ಅದು ಈ ವರ್ಷಕ್ಕೆ ಮಾತ್ರ, ಇವತ್ತಿಗೆ ಮಾತ್ರ ಬೇಕಾದಂಥ ಕಾಣಿಕೆಗಳಲ್ಲದ ದೊಡ್ಡ ದೊಡ್ಡ ಕಾಣಿಕೆಗಳು ನಮ್ಮ ಹಿಂದಿನ ಮಹಾ ಪ್ರಸಂಗಕಾರರಿಂದ. ಇವರನ್ನು ಕವಿಗಳು ಅಂತ ನಮ್ಮ ಕರ್ನಾಟಕದವರು ಗುರುತಿಸಲಿಲ್ಲ. ನಿಜವಾಗಿ ಅವರ ಹಿರಿಮೆ ವಿಶೇಷವಾದಂಥದ್ದು. ನಮಗೆ ಅಂಥದ್ದು ಇದೆ. ಅವರಿಗೆ ಆ ಗೌರವ ಸಿಕ್ಕಲೇಬೇಕು. ಆ ಗೌರವವನ್ನು ನಾವು ಕೊಡಬೇಕು. ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಹೇಳುವಾಗ ಅವರ ಹೆಸರುಗಳು ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಸೇರಬೇಕಾದಂತಹದ್ದುಂಟು. ಅವೆಲ್ಲವನ್ನು ನಾವು ತೆಗೆದುಕೊಂಡು ಉಚಿತವಾದಂಥದ್ದು ಏನು ಎಂಬಂಥದ್ದನ್ನು ನಾವೇ ಆಲೋಚನೆ ಮಾಡಬೇಕು. ಇದರಲ್ಲಿ ಹೀಗೆ ಮಾಡುವುದು ಉಚಿತವೇ ಅನುಚಿತವೇ, ಈ ಥರದ ಅಧ್ಯಯನ ಉಚಿತವೇ ಅನುಚಿತವೇ, ಈ ದಾರಿಯಲ್ಲಿ ಹೋಗುವುದು ಉಚಿತವೇ ಅನುಚಿತವೇ, ಎಲ್ಲದಕ್ಕೂ ಈ ಉಚಿತಾನುಚಿತ ವಿವೇಕಕ್ಕೆ ಬೇಕಾದಂತಹದ್ದು ವಿಶೇಷವಾದ ಅಧ್ಯಯನ. ಆದ್ದರಿಂದ ಯಾರೇ ಆಗಲಿ ಕುಣಿಲಿಕ್ಕೆ ತಾಕತ್ತುಂಟು ಅಂತಾದ ಕೂಡಲೇ ಅವನು ಕಲಾವಿದನಾಗುವುದಿಲ್ಲ. ಅಧ್ಯಯನವನ ಹಿಂದೆ ಬೇಕೇ ಬೇಕು. ಕುಣಿಯುವುದರಲ್ಲಿಯೂ ಅಧ್ಯಯನ ಬೇಕು, ತಾಳವಾದ್ಯ ಇತ್ಯಾದಿಗಳಿಗೂ ಅಧ್ಯಯನ ಬೇಕು, ಭಾಗವತಿಕೆಯಲ್ಲಿಯೂ ಅಧ್ಯಯನ ಬೇಕು, ಅರ್ಥ ಹೇಳುವುದರಲ್ಲಿಯೂ ಅಧ್ಯಯನ ಬೇಕು. ಅಧ್ಯಯನ ಇಲ್ಲದೆ ಯಾವುದನ್ನು ನಾವು ಸುಧಾರಿಸ್ತೇವೆ ಅಂತ ಹೇಳುವಂಥ ಒಂದು ವಿಷಯ ಇದ್ದರೆ ಅದು ಅನೌಚಿತ್ಯಕ್ಕೆ ಮೂಲ. ಯಾವುದನ್ನು ಯಾರೂ ಸುಧಾರಿಸಬಹುದು ಎಂಬಂತಹ ಕಲ್ಪನೆಯೇ ಎಲ್ಲ ರೀತಿಯ ಅನೌಚಿತ್ಯಗಳನ್ನು ಉಂಟು ಮಾಡುವಂತಹದ್ದು. ಇಂಥ ಒಂದು ವಿಷಯವನ್ನು ಇರಿಸಿಕೊಂಡು ಎಲ್ಲ ವಿಷಯಗಳ ಮೇಲೆ ಔಚಿತ್ಯ ಅನೌಚಿತ್ಯ, ಎಷ್ಟೋ ಬಾರಿ ನಾನಾಗಲೇ ಹೇಳಿದೆ, ಅದನ್ನು ವಿಭಜಿಸುವಂಥ ಗೆರೆ ಬಹಳ ಸಪೂರವಾಗಿರಬಹುದು. ಇದು ಇಷ್ಟು ಹೇಳಿದರೆ ಇದು ಇಲ್ಲಿವರೆಗೂ ಉಚಿತ, ಅಲ್ಲಿಂದ ಮತ್ತಿಂದ ಅನುಚಿತ ಆಗುವಂಥ ಸಾಧ್ಯತೆಗಳುಂಟು. ಏನೇ ಇರಲಿ, ಈ ವಿಷಯವನ್ನು ತೆಗೆದುಕೊಂಡು ಒಂದು ವಿಮರ್ಶೆಗೆ, ಒಂದು ಆಲೋಚನೆಗೆ ಅವಕಾಶವನ್ನು ಕೊಟ್ಟದ್ದು, ಮತ್ತು ಅದರಲ್ಲಿ ಯುವಕರಿಗೂ ಎಲ್ಲ ಅವಕಾಶವನ್ನು ಕೊಟ್ಟದ್ದು, ವಿಶ್ವವಿದ್ಯಾನಿಲಯದವರು ಬಲ್ಲಿ ಮಾತನಾಡಲಿ, ಈ ವಿಷಯ ಅವರು ಕೂಡ ಆಲೋಚನೆ ಮಾಡಲಿ ಎಂಬುದಾಗಿ ಹೇಳಿದಂತಹದ್ದು. ಈ ಏರ್ಪಾಡು ಬಹಳ
ಒಳ್ಳೆಯದಾಗಿದೆ ಅಂತ ಹೇಳುವಂಥದ್ದನ್ನು ಹೇಳಿ ಇದಕ್ಕೆ ಕಾರಣರಾಗಿ ಇದಕ್ಕೆ ಏರ್ಪಾಡು ಮಾಡಲಿಕ್ಕೆ ಯಾರೆಲ್ಲ ಇದಕ್ಕೆ ಸಹಕಾರ ಮಾಡಿದ್ದಾರೋ ಅವರೆಲ್ಲರಿಗೆ ನಾನು ಅಭಿನಂದನೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.